ಆತ್ಮೀಯ ಶಿಕ್ಷಕರೇ, ಅಂಜು ಸಕಲೇಶ್ಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು 2024-25ನೇ ಸಾಲಿಗೆ 1 to 7th ಇರುವಂತಹ ಶಾಲೆಗಳಲ್ಲಿ ಪಠ್ಯಪುಸ್ತಕದ ಬೇಡಿಕೆಯನ್ನು ಸ್ಯಾಡ್ಸ್ನಲ್ಲಿ ಯಾವ ರೀತಿ ಸಬ್ಮಿಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರಾರಂಭವನ್ನು ಮಾಡೋಣ. ಮೊದಲನೇದಾಗಿ ನಿಮಗೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ ಒಂದು ಮುಖ್ಯವಾದ ವಿಷಯವನ್ನು ನಾನು ತಿಳಿಸ್ಕೊಡ್ತೀನಿ. ಯಾವ ಯಾವ ಶಾಲೆಗಳು ಅಂತಂದರೆ ಕಿರಿಯ ಅಥವಾ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಎಷ್ಟು ಟೈಟಲ್ಸ್ಗಳು ಬರ್ತವೆ ಅನ್ನೋದನ್ನು ಒಮ್ಮೆ ನೋಡಬೇಕಾಗುತ್ತೆ. ಈಗ ನಿಮ್ಮ ಶಾಲೆ ಕಿರಿಯ ಪ್ರಾಥಮಿಕ ಶಾಲೆ ಕನ್ನಡ ಮಾಧ್ಯಮ ಆಗಿದ್ದಲ್ಲಿ ಅಲ್ಲಿ ಅಂದರೆ ಕನ್ನಡ ಮಾಧ್ಯಮದನ್ನು ನಾವು ಒಮ್ಮೆ ನೋಡೋದೇ ಆದರೆ ಇಲ್ಲಿ 1 to 5th ಇದ್ದಲ್ಲಿ 57 ಟೈಟಲ್ಗಳನ್ನು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. 1 to 7th ಇದ್ರೆ ನಿಮ್ಮದು 99 ಟೈಟಲ್ಸ್ ಬರುತ್ತೆ. 1 to 8th ಇತ್ತು ಅಂದರೆ 120 ಬರುತ್ತೆ. ನಿಮ್ಮದು ಪ್ರೌಢಶಾಲೆ ಆಗಿದ್ರೆ ಕನ್ನಡ ಮಾಧ್ಯಮದ ಪ್ರೌಢಶಾಲೆ ಆಗಿದ್ರೆ 57 ಟೈಟಲ್ ಬರುತ್ತೆ. ಇನ್ನು ಇಂಗ್ಲಿಷ್ ಸೆಕ್ಷನ್ ಇನ್ ಕನ್ನಡ ಮೀಡಿಯಂ ಸ್ಕೂಲ್ ಇದ್ದಾಗ ಅಂದರೆ 1 to 5th ವರೆಗೆ 45 ಟೈಟಲ್ ಬರುತ್ತೆ ಇಂಗ್ಲಿಷ್ ಮೀಡಿಯಂ ಇದ್ದಲ್ಲಿ. 1 to 6th ಇದ್ದಲ್ಲಿ 62 ಟೈಟಲ್ ಬರುತ್ತೆ. ಅದೇ ರೀತಿ ಇಂಗ್ಲಿಷ್ ಸೆಕ್ಷನ್ ಇನ್ ಉರ್ದು ಮೀಡಿಯಂ ಸ್ಕೂಲ್ ಇದ್ರೆ ಅದು 1 to 5th ಆಗಿದ್ರೆ 50 ಟೈಟಲ್ಸ್ ಬರುತ್ತೆ. ಇನ್ನು ಆದರ್ಶ ಸ್ಕೂಲ್ಗಳಲ್ಲಿ 6 to 10 91 ಟೈಟಲ್ ಬರುತ್ತೆ. ಇನ್ನು ಗೌರ್ಮೆಂಟ್ ಸ್ಕೂಲ್ಸ್ ಉರ್ದು ಅಂದ್ರೆ 1 to 5th ಆಗಿದ್ರೆ ಅಂದ್ರೆ ಕಿರಿಯ ಪ್ರಾಥಮಿಕ ಆಗಿದ್ದಲ್ಲಿ 57 ಬರುತ್ತೆ. 1 to 7th ಆದ್ರೆ 87 ಬರುತ್ತೆ. ಇನ್ನು ಏಡೆಡ್ ಸ್ಕೂಲ್ಸ್ ಕನ್ನಡ ಮೀಡಿಯಂಗೆ ಬಂದಾಗ 1 to 7th ಆದ್ರೆ 68 ಬರುತ್ತೆ. 8 to 10th ಹೈಸ್ಕೂಲ್ ಆಗಿದ್ರೆ 42 ಟೈಟಲ್ಸ್ಗಳು ಬರುತ್ತೆ. ಇದನ್ನ ನೋಡ್ಕೊಳ್ಳಿ, ಈ ಸಂಖ್ಯೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಇಷ್ಟು ಸಂಖ್ಯೆ ಇದ್ರೆ ನಿಮಗೆ ಕನ್ಫರ್ಮೇಶನ್ ನೀವು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಬಹುದು ಅಂತೇಳಿ. ಈಗ ನಾವು ಯಾವ ರೀತಿ 1 to 7th ಇರೋ ಕಡೆ ನಾವು ಇದನ್ನ ಟೆಕ್ಸ್ಟ್ ಬುಕ್ ಇಂಡೆಂಟ್ ಅನ್ನ ಸಬ್ಮಿಟ್ ಮಾಡಬಹುದು ಅನ್ನೋದು ನೋಡೋಣ. ಈಗ ಫಸ್ಟ್ ನಾನು ಸ್ಯಾಟ್ಸ್ಗೆ ಇಲ್ಲಿ ಲಾಗಿನ್ ಆಗ್ತಾ ಇದ್ದೀನಿ. ಒಂದು HPS ಶಾಲೆ ಇಲ್ಲಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ಗೆ ಹೋದಲ್ಲಿ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಮೇಲೆ ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಅಕಾಡೆಮಿಕ್ ಇಯರ್ 24-25 ಇದೆ. ಸರ್ಚ್ ಅನ್ನ ಕೊಡ್ತಾ ಇದ್ದೀನಿ. ಸರ್ಚ್ ಅನ್ನ ಕೊಟ್ಟಾಗ ಇಲ್ಲಿ ನಾನು ಫಸ್ಟ್ ಕ್ಲಾಸ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಕ್ಲಾಸ್ ಅನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಟೈಟಲ್ಸ್ ಇದನ್ನ ನಾನು ಆಲ್ರೆಡಿ 1 to 5th ಅಲ್ಲಿ ಹೇಳ್ಕೊಟ್ಟಿದ್ದೀನಿ. 1 to 5th ಅಲ್ಲಿ ಒಟ್ಟು ಎಷ್ಟು ಟೈಟಲ್ಸ್ ಬರುತ್ತೆ ನಿಮಗೆ 1ನೇ ಕ್ಲಾಸ್ ಆದ್ರೆ 11 ಟೈಟಲ್ಸ್ ಬರುತ್ತೆ. ಇಲ್ಲಿರುವಂತಹ 11 ಟೈಟಲ್ಸ್ಗಳನ್ನ ನೀವು ಯಾವುದೇ ಡೌಟ್ ಇಲ್ಲದೆ ಅಷ್ಟು ಟೈಟಲ್ಸ್ಗಳನ್ನ ನೀವು ಏನ್ ಮಾಡಿ ಹಾಕ್ಬೋದು. ಅಷ್ಟು ಟೈಟಲ್ಸ್ ಅನ್ನು ಬೇಡಿಕೆಯನ್ನ ಕೊಡಬೇಕಾಗುತ್ತೆ. ಜಾಸ್ತಿ ಕೊಟ್ರೆ ನೋಡ್ರಿ 10ಕ್ಕಿಂತ ಜಾಸ್ತಿ ಇಲ್ಲಿ ಆಲ್ರೆಡಿ 7 ಇದೆ. 7ಕ್ಕಿಂತ ಜಾಸ್ತಿ ಕೊಟ್ಟಾಗ ಅದೇನು ನೆಕ್ಸ್ಟ್ ಹೋದಾಗ ಈ ತರ ಕೇಳುತ್ತೆ, ಯುವರ್ ರಿಕ್ವೈರ್ಮೆಂಟ್ ಈಸ್ ಮೋರ್ ದ್ಯಾನ್ ಎಸ್ಟಿಮೇಟೆಡ್ ಕ್ಲಾಸ್ ಸ್ಟ್ರೆಂತ್, ಪ್ಲೀಸ್ ಕನ್ಫರ್ಮ್ ದ ರಿಕ್ವೈರ್ಮೆಂಟ್ ಅಂತ ಹೇಳುತ್ತೆ. ಜಾಸ್ತಿ ಕೊಟ್ಟಾಗ ಈ ಒಂದು ನಿಮಗೆ ಡೈಲಾಗ್ ಬಾಕ್ಸ್ ಬರುತ್ತೆ. ಇನ್ ಅದರ್ವೈಸ್ ಅಷ್ಟೇ ಸ್ಟ್ರೆಂತ್ ಕೊಟ್ಟಾಗ ಬರೋದಿಲ್ಲ. ಈಗ 10ಕ್ಕೆ 10 ಕೊಡ್ತಾ ಇದೀನಿ. ಇಲ್ಲಿ ನೀವೇನ್ ಮಾಡಿ, ಯಾವುದೇ ಡೌಟ್ ಬೇಡ. 10ಕ್ಕೆ ಇಲ್ಲಿರುವಂತ 11 ಟೈಟಲ್ಸ್ಗಳನ್ನು ನೀವೇನ್ ಮಾಡಿ ಸಬ್ಮಿಟ್ ಮಾಡಿ. ಪ್ರತಿಯೊಂದಕ್ಕೂ ಕೊಡ್ಬೇಕಾಗುತ್ತೆ. ಪ್ರತಿಯೊಂದು ಸಲಿನೂ ಬರುತ್ತೆ ಅದು. ಈಗ 11 ಟೈಟಲ್ಸ್ ಇದಾವೆ. ಈ 11 ಟೈಟಲ್ಸ್ಗೆ ನಾನು ಏನ್ ಮಾಡಿದ್ದೀನಿ ನೋಡಿ, ಒಟ್ಟು ನಾನು 10 ಇಂಡೆಂಟ್ ಅನ್ನ ಹಾಕಿದ್ದೀನಿ. ಒಮ್ಮೆ ಗಮನಿಸಿ ಯಾವ್ದಾದ್ರು ಮಿಸ್ ಆಗಿದೆಯಾ ಅನ್ನೋದನ್ನ ಒಮ್ಮೆ ನೋಡ್ಕೊಳ್ಳಿ. ಈಗ ಏನ್ ಮಾಡ್ತಾ ಇದ್ದೀನಿ, ಸೇವ್ ಕೊಡ್ತಾ ಇದ್ದೀನಿ. ಆರ್ ಯು ಶ್ಯೂರ್ ಅಂತ ಕೇಳುತ್ತೆ, ಓಕೆ ಕೊಡಿ. ಈಗ ಫಸ್ಟ್ ಸ್ಟ್ಯಾಂಡರ್ಡ್ದು ನಾವು ಟೆಕ್ಸ್ಟ್ ಬುಕ್ ಅನ್ನ ಸಬ್ಮಿಟ್ ಮಾಡಿದ್ದೀನಿ. ಈಗ 2ನೇ ಕ್ಲಾಸಿಗೆ ಬರೋಣ. 2ನೇ ಕ್ಲಾಸಿಗೆ ಬಂದಾಗ ಇಲ್ಲಿ ಸರ್ಚ್ ಅನ್ನ ಕೊಡ್ತಾ ಇದ್ದೀನಿ. 2ನೇ ಕ್ಲಾಸಲ್ಲೂ ಸಹ ನಮಗೆ ಒಟ್ಟು 9 ಟೈಟಲ್ ಇದೆ. ಈ 9 ಟೈಟಲ್ಸ್ ನಮಗೆ ಯಾವುದೇ ಕನ್ಫ್ಯೂಷನ್ ಇರೋದಿಲ್ಲ. ಎಷ್ಟು ಇರುತ್ತೆ ಅಷ್ಟೇ ನಾವು ಹಾಕ್ಬಹುದು. ಅಲ್ಲಿ ಯಾವುದನ್ನು ಸ್ಕಿಪ್ ಮಾಡೋದು ಬೇಕಿಲ್ಲ. ಅಲ್ಲಿರುವಂತ ಅಷ್ಟಕ್ಕೂ ನೀವೇನ್ ಮಾಡಿ ಹಾಕಿ ನೋಡಿ. ಅಷ್ಟಕ್ಕೂ ನಾನು ಏನ್ ಮಾಡಿದ್ದೀನಿ, ಇಲ್ಲಿ ಲಾಸ್ಟ್ ಈಗ 7 ಇದೆ. 7 ಅನ್ನು ಹಾಕಿದ್ದೀನಿ ಅಷ್ಟು. ಈಗ ಸೇವ್ ಕೊಡ್ತಾ ಇದ್ದೀನಿ. ಈಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಮುಗೀತು. ಇದು 1 to 3rd ವರೆಗೂ ಯಾವುದೇ ರೀತಿ ನಿಮಗೆ ಗೊಂದಲವನ್ನ ಉಂಟು ಮಾಡಲ್ಲ. ಇಲ್ಲೂ ಸಹ ನೋಡಿ 3rd ಸ್ಟ್ಯಾಂಡರ್ಡ್ಗೆ ನಿಮಗೆ 9 ಇದಾವೆ. ಇಲ್ಲೂ ಸಹ ನಿಮಗೆ 9 ಬೇಕಾಗುತ್ತೆ. ಇಲ್ಲಿ ಇರುವಂತಹ ಸ್ಟ್ರೆಂತ್ ವೈಸು 10 ಇದೆ ಪ್ರೀವಿಯಸ್. ಈಗ 10 ಬೇಕಾಗುತ್ತೆ ನೆಕ್ಸ್ಟ್ ಇಯರ್ ಇದು ನೋಡಿ. ಎಲ್ಲದಕ್ಕೂ 10 ಹಾಕಿದ್ದೀನಿ. ಇದು 3rd ಸ್ಟ್ಯಾಂಡರ್ಡ್. ನೆಕ್ಸ್ಟ್ 4th ಹಾಕೋಣ. 4th ಅಲ್ಲಿ ಆಕ್ಚುಲಿ ನಿಮಗೆ 13 ಟೈಟಲ್ ಇದೆ. 13 ಟೈಟಲ್ ಅಲ್ಲಿ ನಮ್ಗೆ ಯಾವ್ದು ಬೇಡ ಒಮ್ಮೆ ನೋಡೋಣ. ಇಲ್ಲಿ 3 ಇದೆ.
ಆಕ್ಚುಲಿ 13 ಟೈಟಲ್ಸು ಸಹ ನಮಗೆ ಬೇಕಾಗುತ್ತೆ. ಥರ್ಡ್ ಸ್ಟ್ಯಾಂಡರ್ಡಲ್ಲೂ ಸಹ ಯಾವುದನ್ನು ಸ್ಕಿಪ್ ಮಾಡಲಿಲ್ಲ. ಅದೇ ಥರ ಫೋರ್ತ್ ಸ್ಟ್ಯಾಂಡರ್ಡಲ್ಲೂ ಸಹ ಯಾವುದು ಸ್ಕಿಪ್ ಮಾಡೋದು ಬೇಕಿಲ್ಲ. ಇಲ್ಲಿ ಎಷ್ಟಿದೆ ಅಷ್ಟನ್ನೇ ನಾನು ಹಾಕ್ತಾ ಇದ್ದೀನಿ. ಒಟ್ಟು ನಮಗೆ ಇಲ್ಲಿ 13 ಟೈಟಲ್ ರಿಕ್ವೈರ್ ಇದೆ. ಅಂದರೆ 13 ಅಂದರೆ ಅವೈಲಬಲ್ 13 ಟೈಟಲ್ ಇದೆ. ಅದರಲ್ಲಿ ನಮಗೆ ರಿಕ್ವೈರ್ಡ್ ಎಷ್ಟು ಬೇಕು? 3 ಬೇಕು. 3 ಹಾಕ್ತಾ ಇದ್ದೀನಿ. ಅದು ಗಮನಿಸ್ಕೋಬೇಕು, ಒಂದ್ಸರಿ ಹಾಕ್ಬೇಕಾದ್ರೆ ಅದು ಸರಿಯಾಗಿ ಬಿದ್ದಿರೋದಿಲ್ಲ ಡಿಜಿಟ್ಸು. ನೋಡಿ 3 ಹಾಕಿದ್ದೀನಿ. ಇಲ್ಲಿ 13 ಟೈಟಲ್ಸ್ ಇದೆ. ಎಲ್ಲ ಟೈಟಲ್ಸು ಸಹ ನಮಗೇನಾಗುತ್ತೆ ಬೇಕಾಗುತ್ತೆ. ಅದಕ್ಕೆ 1 to 4th ವರೆಗೂ ನಮಗೆ ಯಾವುದೇ ಸಮಸ್ಯೆ ಇಲ್ಲ. ಅಗೈನ್ ನಾನು 5th ಬರ್ತಾ ಇದ್ದೀನಿ. 5th ಅಲ್ಲಿ ನಮಗೆ ಬೇಕಾಗಿರುವಂಥ ಟೈಟಲ್ಗಳ ಸಂಖ್ಯೆ ಒಟ್ಟು 15 ಟೈಟಲ್ಸ್ ಬೇಕು. ನಮಗೆ ಇಲ್ಲಿ ಎಷ್ಟಿದೆ? ಸರ್ಚ್ ಕೊಡ್ತಾ ಇದ್ದೀನಿ 5th. 5th ಅಲ್ಲಿ ನಮಗೆ 17 ಟೈಟಲ್ ಇದೆ. ನಮಗೆ ಯಾವುದು 2 ಬೇಡ ಅಂತಂದ್ರೆ 16ರಲ್ಲಿರುವಂತಹ ಮತ್ತು 17ರಲ್ಲಿರುವಂತಹ ಈ 2 ಟೈಟಲ್ ಮಾತ್ರ ಬೇಡ ನಮಗೆ. ಇನ್ನು ಉಳಿದಂತೆ ಅಲ್ಲಿಗೆ 15 ಟೈಟಲ್ಸ್ ಬೇಕು. ಅಪ್ ಟು ಇಲ್ಲಿವರೆಗೂ 15ನೇ ಟೈಟಲ್ವರೆಗೂ ನೀವು ಕಣ್ಮುಚ್ಕೊಂಡು ಏನು ಮಾಡ್ಬೋದು, ಆರಾಮಾಗಿ ಎಷ್ಟು ಬೇಕು ಅಷ್ಟು ಇಂಡೆಂಟನ್ನು ಹಾಕ್ಬೋದು. ಕೊನೆಯದು 2ಕ್ಕೆ ನಾನು ಆಗ್ತಾ ಇಲ್ಲ. ಆಕ್ಚುಲಿ ಅದು ನೋಡಿ, ಉರ್ದು ಫಸ್ಟ್ ಲ್ಯಾಂಗ್ವೇಜ್, ಉರ್ದು ಪಾರ್ಟ್ 1 ಪಾರ್ಟ್ 2 ಇದೆ. ಹಾಗಾಗಿ ಆ 2ನ್ನ ಬಿಟ್ಟರೆ 15 ಆಯಿತು. ಅಲ್ಲಿಗೆ ಸೇವ್ ಕೊಡ್ತಾ ಇದ್ದೀನಿ. ಅಲ್ಲಿಗೆ ನಾನು 1 to 5th ವರೆಗೂ ಹಾಕಾಯಿತು. 1 to 5th ಆದಮೇಲೆ ಅಗೇನ್ ನಾನು 6th ಬರ್ತಾ ಇದ್ದೀನಿ. 6th ಬಂದಾಗ ನಮಗಿಲ್ಲಿ ಬೇಕಾಗುವಂಥ ಟೈಟಲ್ಗಳ ಸಂಖ್ಯೆ 21 ಬೇಕು. ಅದೇ ರೀತಿ 7th ಸಹ 21 ಬರುತ್ತೆ. ಒಂದ್ಸರಿ ಸರ್ಚ್ ಮಾಡೋಣ ಎಷ್ಟು ಟೈಟಲ್ಸ್ ಇದೆ. ಇಲ್ಲಿ ತುಂಬ ಟೈಟಲ್ಸ್ 39 ಟೈಟಲ್ಸ್ ಇದೆ. ನಾವು ಹಾಕ್ಬೇಕಾದ್ರೆ ತುಂಬ ಕೇರಾಗಿ ಹಾಕ್ಬೇಕಾಗುತ್ತೆ. ಯಾಕೆಂತಂದ್ರೆ ಇಲ್ಲಿ ವೇರಿಯೇಷನ್ ಆಗಬಹುದು. ನೋಡ್ಕೊಂಡು ಹಾಕೋಣ. ಈಗ ಇಂಗ್ಲೀಷು ಸೆಕೆಂಡ್ ಲ್ಯಾಂಗ್ವೇಜ್ ಪಾರ್ಟ್ 1 ಬೇಕು. ಸೆಕೆಂಡ್ ಲ್ಯಾಂಗ್ವೇಜ್ ಇರೋದ್ರಿಂದ ಪಾರ್ಟ್ 1 ಬೇಕಾಗುತ್ತೆ. ಒಂದು 12 ಹಾಕೋಣ. ನೆಕ್ಸ್ಟು ಇದು ಸಹ 12 ಬೇಕಾಗುತ್ತೆ, ಸೆಕೆಂಡ್ ಪಾರ್ಟ್ 2. ಅದೇ ರೀತಿ ನಮಗೆ ನೋಡಿ ಇಲ್ಲಿ ಥರ್ಡ್ ಲ್ಯಾಂಗ್ವೇಜ್ ಬೇಕಿಲ್ಲ, ನಾನು ಸ್ಕಿಪ್ ಮಾಡ್ತೇನೆ. ಹಿಂದಿ ಬೇಕಾಗುತ್ತೆ, ಹಿಂದಿ ಥರ್ಡ್ ಲ್ಯಾಂಗ್ವೇಜ್ ಬೇಕಾಗುತ್ತೆ. ಹಿಂದಿ ಥರ್ಡ್ ಲ್ಯಾಂಗ್ವೇಜ್ ಆಗ್ತಾ ಇದ್ದೀನಿ. ಅದಕ್ಕೆ ವರ್ಕ್ ಬುಕ್ಕು ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಬೇಕಾಗುತ್ತೆ. ಅದೇ ರೀತಿ ಪಾರ್ಟ್ 2 ಬೇಕಾಗುತ್ತೆ ಸೇಮ್. ಎಗೇನು ಕನ್ನಡ ವರ್ಕ್ ಬುಕ್ ಬೇಕಾಗುತ್ತೆ, ಪಾರ್ಟ್ 1. ಎಗೇನ್ ಪಾರ್ಟ್ 2. ನೆಕ್ಸ್ಟ್ ಫಸ್ಟ್ ಲ್ಯಾಂಗ್ವೇಜ್ ಪಾರ್ಟ್ 1 ಪಾರ್ಟ್ 2 ಕನ್ನಡ. ನೆಕ್ಸ್ಟು ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಇದೆ, ಪಾರ್ಟ್ 1 ಪಾರ್ಟ್ 2 ಬೇಡ. ಅದೇ ರೀತಿ ಕನ್ನಡ ಮ್ಯಾಥ್ಸ್ ಪಾರ್ಟ್ 1 ಪಾರ್ಟ್ 2 ಇದೆ. ನೆಕ್ಸ್ಟ್ ಕನ್ನಡ ಮ್ಯಾಥ್ಸ್ ವರ್ಕ್ ಬುಕ್ ಇದೆ, ಪಾರ್ಟ್ 1 ಪಾರ್ಟ್ 2. ನೆಕ್ಸ್ಟ್ ಫಿಸಿಕಲ್ ಎಜುಕೇಷನ್ ಇದೆ, ಪಾರ್ಟ್ 1 ಪಾರ್ಟ್ 2. ನೆಕ್ಸ್ಟ್ ಸೈನ್ಸ್ ಇದೆ, ಪಾರ್ಟ್ 1 ಪಾರ್ಟ್ 2. ನೆಕ್ಸ್ಟ್ ಸ್ಟೂಡೆಂಟ್ ಡೈರಿ ಇದೆ. ನೆಕ್ಸ್ಟ್ ಕನ್ನಡ ಸೋಷಿಯಲ್ ಸೈನ್ಸ್ ಪಾರ್ಟ್ 1 ಪಾರ್ಟ್ 2 ಇದೆ. ನೆಕ್ಸ್ಟ್ ಮ್ಯಾಥ್ಸ್ ಮರಾಠಿ ಇದೆ, ಮರಾಠಿ ಕೊಂಕಣಿ ಯಾವುದು ಸ್ಯಾನ್ಸ್ಕ್ರಿಟ್ ತುಳು ಉರ್ದು ಯಾವುದು ಬೇಕಿಲ್ಲ. ನಮಗೆ ಬೇಕಾಗಿರೋದು 21 ಟೈಟಲ್ಸು. ಆಮೇಲೆ ನೋಡೋಣ, 1 2 3 4 5 6 7 8 9 10 11 13 14 15 16 17 18 19 20 21 21 ಟೈಟಲ್ಗಳು ಬಂದಿದೆ ನಮಗೆ.
ಇಷ್ಟನ್ನ ಹಾಕಿದ್ಮೇಲೆ ನಾವೇನು ಮಾಡೋಣ, ಸೇವ್ ಕೊಡೋಣ. ಸೇವ್ ಆಗಿದೆ. ಸೇಮ್ 7th ಮತ್ತು 6th ಸೇಮ್ ಬರುತ್ತೆ. ಈಗ 7th ಕೊಡ್ತಾ ಇದ್ದೀನಿ ನಾನು. 7th ಸೇಮ್ ಬರುತ್ತೆ. ಹಾಕೋಣ ಇಲ್ಲಿ. ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜು ಪಾರ್ಟ್ 1 ಪಾರ್ಟ್ 2. ನೆಕ್ಸ್ಟು ಸೇಮ್ ಪಾರ್ಟ್ 2. ನಿಮ್ಮ ಥರ್ಡ್ ಲ್ಯಾಂಗ್ವೇಜ್ ಬೇಡ, ಅಲ್ಲಿಗೆ ಹಿಂದಿ ಥರ್ಡ್ ಲ್ಯಾಂಗ್ವೇಜು. ಪಾರ್ಟ್ 1 ವರ್ಕ್ ಬುಕ್ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜು. ಪಾರ್ಟ್ 2 ವರ್ಕ್ ಬುಕ್ ಇದು ಕನ್ನಡ ವರ್ಕ್ ಬುಕ್ 1 2 ಫಸ್ಟ್ ಲ್ಯಾಂಗ್ವೇಜ್ ಪಾರ್ಟ್ 1 ಪಾರ್ಟ್ 2. ಅದೇ ರೀತಿ ಸೆಕೆಂಡ್ ಲ್ಯಾಂಗ್ವೇಜ್ ಬೇಡ, ಕನ್ನಡ ಮ್ಯಾಥ್ಸು ಪಾರ್ಟ್ 1 ಪಾರ್ಟ್ 2, ಕನ್ನಡ ವರ್ಕ್ ಬುಕ್ ಮ್ಯಾಥ್ಸ್ ವರ್ಕ್ ಪಾರ್ಟ್ 2 ಪಾರ್ಟ್ 1, ಫಿಸಿಕಲ್ ಎಜುಕೇಷನ್ ಪಾರ್ಟ್ 1 ಪಾರ್ಟ್ 2, ಸೈನ್ಸ್ ಪಾರ್ಟ್ 1 ಪಾರ್ಟ್ 2, ಸ್ಟೂಡೆಂಟ್ ಡೈರಿ, ಸೋಷಿಯಲ್ ಸೈನ್ಸ್ ಪಾರ್ಟ್ 1 ಪಾರ್ಟ್ 2. ಇಷ್ಟನ್ನು ಹಾಕಬೇಕಾಗುತ್ತೆ. ನಿಮ್ಗೆ ಯಾವುದು ಸಹ ಇನ್ನು ನೀಡಿಲ್ಲ. ಇನ್ನು ಸೇವ್ ಕೊಟ್ಕೊಂಡ್ರೆ ಒಟ್ಟು ಎಷ್ಟು ಟೈಟಲ್ಸ್ ಆಗಬೇಕಪ್ಪ ಅಂತಂದರೆ 1 to 7th ಇದ್ದಲ್ಲಿ ನಿಮಗೆ ಟೋಟಲ್ 99 ಟೈಟಲ್ಸ್ ಬರಬೇಕು. 99. ಈಗೇನು ಮಾಡೋಣ, ಒಂದ್ಮೇಲೆ ನೋಡೋಣ 99 ಇದೆಯಾ ಅಂತ. ಇಲ್ಲಿ ಗಮನಿಸ್ಕೊಳ್ಳಿ, 99 ಟೈಟಲ್ಸನ್ನು ನಾನು ಹಾಕಿದ್ದೀನಿ ಕರೆಕ್ಟಾಗಿ. 99 ಟೈಟಲ್ ಬರಬೇಕು. ಇದಾದಮೇಲೆ ನೀವೊಮ್ಮೆ ರಿಪೋರ್ಟನ್ನು ಜನ್ರೇಟ್ ಮಾಡ್ಕೊಳ್ಳಿ. ಇದನ್ನು ಸೇವ್ ಮಾಡ್ಕೊಳ್ಳಿ. ಈಗ ಇದನ್ನ ಏನು ಮಾಡಬೇಕು, ಲಾಸ್ಟಿಗೆ ನೀವು ಫೈನಲ್ ಸಬ್ಮಿಟ್ ಆಗಿರುತ್ತೆ. ಈಗ ಪ್ಲೀಸ್ ಡೇಟಾ ಮಾಡಿದ್ರೆ ಮಾತ್ರ ನಿಮ್ಗೆ ಏನಾಗುತ್ತೆ, ಅದು ಫಾರ್ವರ್ಡ್ ಆಗುತ್ತೆ ನಿಮ್ಮ ಇಂಡೆಂಟು. ನೆಕ್ಸ್ಟ್ ಪ್ಲೀಸ್ ಡೇಟಾವನ್ನು ನೀವು ಮಾಡಿದ್ರೆ ಆರ್ ಶ್ಯೂರ್ ಯು ವಾಂಟ್ ಟು ಫ್ರೀಸ್ ಅಂತ ಕೇಳುತ್ತೆ. ಫ್ರೀಸ್ ಮಾಡಿದ್ಮೇಲೆ ಯಾವುದೇ ಕರೆಕ್ಷನ್ ಅಥವಾ ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಅದಕ್ಕೆ ನೀವೇನು ಮಾಡಬೇಕು, ಫ್ರೀಸ್ ಮಾಡೋಕ್ಕಿಂತ ಮುಂಚೆ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಪ್ಲೀಸ್ ಡೇಟಾ ಮಾಡಿ ಕ್ಲೋಸ್ ಮಾಡಿ ಅಂತ ಹೇಳ್ತಾ, ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.